ಯಾರೆಲ್ಲ ಈ ವರ್ಷ ಗ್ಲಾಸ್ ಹೌಸ್ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ತಪ್ಪದೇ ನೋಡಿ. ಈ ವಿಡಿಯೋದಲ್ಲಿ ನಾನು ಗ್ಲಾಸ್ ಹೌಸ್ಗೆ ಹೆಂಗೆ ಹೋಗಬೇಕು, ಯಾವ ಥರ ಈ ಪ್ರದರ್ಶನ ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ತೇನೆ. ಮೊದಲಿಗೆ ನೀವು ನೋಡಬೇಕಾಗಿರೋದು ಲಾಲ್ಬಾಗ್ ಕೆರೆ, ಅದಾದ ನಂತರ ದೊಡ್ಡದಾದ ಮರಗಳು, ಗಿಡ ಮರಗಳು ಮತ್ತು ಇಲ್ಲಿನ ಹೂ ತೋಟಗಳು ನೋಡಬೇಕಾಗುತ್ತದೆ. ಆಮೇಲೆ ಇಲ್ಲಿ ಮತ್ತು ಸೂರ್ಯಕಾಂತ ಗಿಡಗಳು ಎಲ್ಲ ಬೇರೆ ಬೇರೆ. ಇದೇ ಬಂದು ಗ್ಲಾಸ್ ಹೌಸು. ಇದು ಫುಲ್ಲು ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ಆಳಿದ ಸಮಯದಲ್ಲಿ ಈ ಗ್ಲಾಸ್ ಹೌಸನ್ನು ಇಲ್ಲಿ ಕಟ್ಟಿಸಿದರು. ಸೊ ಇದಾದ ನಂತರ ಕ್ಯೂನಲ್ಲಿ ನೀವು ಹೋಗಬೇಕಾಗಿರ್ತದೆ. ಇಲ್ಲಿ ಬಂದು ಕ್ಯೂನಲ್ಲಿ 100 ರೂಪೀಸ್ ಗ್ಲಾಸ್ ಹೌಸ್ನ ಎಂಟ್ರಿ ಫೀಸ್ ಇರ್ತದೆ. ಎಲ್ಲರಿಗೂ 100 ರೂಪೀಸ್, ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಒಂದೇ 100 ರೂಪೀಸ್ ಇರುತ್ತೆ. ಮತ್ತು ಇಲ್ಲಿ ಫೋನ್ಪೇನಲ್ಲಿ ತೊಗೊತಾರೆ, ಬಟ್ ಫೋನ್ಪೇ ಸರಿಯಾಗಿ ವರ್ಕೇ ಆಗೋಲ್ಲ. ನೀವು ಬೇಕಾದರೆ ಕ್ಯಾಶ್ ತೊಗೊಂಡು ಹೋಗೋದು ತುಂಬ ಅಂದರೆ ಒಳ್ಳೆಯದಾಗುತ್ತದೆ. ಸೊ ಸಾಧ್ಯವಾದಷ್ಟು ಕ್ಯಾಶ್ ತೊಗೊಂಡು ಹೋಗಬೇಕು, ಇಲ್ಲ ಅಂದರೆ ಆನ್ಲೈನ್ನಲ್ಲಿ ನೀವು ತೊಗೋಬಹುದು ಟಿಕೆಟ್ಸ್ನ. ಮತ್ತು ಎಂಟ್ರಿ ಫೀಸು, ಪಾರ್ಕ್ ಎಂಟ್ರಿ. ಇದೇ ಬಂದು ಗಂಗರ ಸಾಮ್ರಾಜ್ಯದಲ್ಲಿ ನಿರ್ಮಿತವಾದಂತಹ ದೇವಸ್ಥಾನ. ಇದು ಬೇಗೂರಿನಲ್ಲಿರುವಂತಹ ಹಳೆ ದೇವಸ್ಥಾನ ಇದು. ನೋಡಿ ಇಲ್ಲಿ ಒಳಗಿನ ದೃಶ್ಯ. ಸೊ ಹೂವಿನ ಮುಖಾಂತರ ನಿರ್ಮಿಸಲಾದಂತಹ ಪ್ರಸಿದ್ಧ ದೇವಾಲಯ, ಗಂಗರ ಸಾಮ್ರಾಜ್ಯದಲ್ಲಿ ಗಂಗರು ಆಳಿದಂಥ ಸಮಯದಲ್ಲಿ ಸ್ಥಾಪಿತವಾದ ದೇವಸ್ಥಾನ. ತುಂಬ ವೆರೈಟಿವಾದ ಹೂಗಳ ಮುಖಾಂತರ ಈ ದೇವಸ್ಥಾನವನ್ನು ಥರ್ಮಾಕೋಲ್ ಶೀಟಿಂದ ಪ್ರದರ್ಶಿಸಲಾಗಿದೆ. ನೋಡೋಕ್ಕೆ ಮಾತ್ರ ಒರಿಜಿನಲ್ ದೇವಸ್ಥಾನ ಥರ ಕಾಣಿಸುತ್ತದೆ, ಆದರೆ ಒರಿಜಿನಲ್ ದೇವಸ್ಥಾನ ಅಲ್ಲ. ಲಕ್ಷಾಂತರ ಹೂಗಳ ಸಹಾಯದಿಂದ ನಿರ್ಮಿತವಾದಂತಹ ಒಂದು ಪ್ರಸಿದ್ಧಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ. ಹಿಂಗಿದೆ ನೋಡಿ. ಇದು ಬಂದು ಮಧ್ಯದಲ್ಲಿ ಅವರು ಯುದ್ಧ ಮಾಡುವಂತಹ ಸನ್ನಿವೇಶ ಇದು. ಸೊ ಆಗಿನ ಕಾಲದಲ್ಲಿ ಆನೆಗಳ ಮುಖಾಂತರ ರಾಜರು ಅದರ ಮೇಲೆ ಕೂತ್ಕೊಂಡು ಇನ್ನೊಬ್ಬ ರಾಜರ ಮೇಲೆ ಯುದ್ಧ ಮಾಡುತ್ತಿದ್ದರು. ಆ ಸನ್ನಿವೇಶ ಇದು. ಆ ಲೆಫ್ಟಲ್ಲಿ ಈ ಥರ ಪರದೆ ಮೇಲೆ ಅವರು ರಾಜರುಗಳು, ಅವರ ಕುಟುಂಬಗಳು, ಅವರು ಎಷ್ಟು ವರ್ಷಗಳು ಈ ಕರ್ನಾಟಕವನ್ನು ಆಳಿದರು ಅಂತ ಎಲ್ಲ ಇನ್ಫಾರ್ಮೇಷನ್ನು. ಸುಮಾರು 18 ರಾಜರುಗಳು ಈ ಗಂಗಾ ಸಾಮ್ರಾಜ್ಯವನ್ನು ಆಳಿದರು. ಇವರೇ ಮೊದಲ ರಾಜ ದಡಿಗ, ಗಂಗಾ ಸಾಮ್ರಾಜ್ಯದ ಸ್ಥಾಪಕ. ಅದಾದ ನಂತರ ಮಹಾರಾಜ ಧ್ರುವೀನಿತ, ಅವರ ಪ್ರತಿರೂಪ ಹೆಂಗಿತ್ತು ಅಂದ. ಸೊ ಹೀಗೆ ಮೇಯ್ನು 18 ರಾಜರುಗಳಲ್ಲಿ ಯಾವ ರಾಜರುಗಳ ಸಂದರ್ಭ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಕೆಲಸಗಳು ಅಥವಾ ಒಳ್ಳೆ ಸಾಮ್ರಾಜ್ಯದ ಟೈಮಲ್ಲಿ ಆಳ್ವಿಕೆ ಮಾಡಿದರು ಅಂತ ಅವರುಗಳ ವಿಗ್ರಹಗಳು ಮಾತ್ರ ಇಲ್ಲಿ ನಿರ್ಮಿಸಲಾಗಿದೆ. ಮಹಾರಾಜ್ ನೀತಿಮಾರ್ಗ ಎರೆಗಂಗಾ. ಕ್ರಿಸ್ತಶಕ 350ರಿಂದ 1000 ವರ್ಷದವರೆಗೂ ದಕ್ಷಿಣ ಕರ್ನಾಟಕವನ್ನು ಆಳಿದ ಪ್ರಮುಖ ಕನ್ನಡ ರಾಜಮನೆತನ. ಇವರನ್ನು ಪಶ್ಚಿಮ ಗಂಗರು ಎಂದು ಕರೆಯಲಾಗುತ್ತಿತ್ತು. ತಲಕಾಡು ಮತ್ತು ಕೋಲಾರ ಇವರ ಪ್ರಮುಖ ರಾಜಧಾನಿಗಳಾಗಿದ್ದವು. ಕನ್ನಡ ಭಾಷೆ, ಸಾಹಿತ್ಯ ಹಾಗೂ ಜೈನ ಧರ್ಮಕ್ಕೆ ಈ ಅರಸರುಗಳು ಅಪಾರವಾದ ಕೊಡುಗೆಯನ್ನು ನೀಡಿದರು. ಸೊ ಇಲ್ಲಿ ನೀವು ನೋಡಬಹುದು, ಆಗಿನ ಕಾಲದಲ್ಲಿ ಕೃಷಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಿದ್ದರು. ಸೊ ಕೃಷಿಯ ರಾಗಿಯನ್ನು ರಾಶಿ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ವಿವಿಧವಾದಂತಹ ಹೂಗಳು, ನೀವು ಸಾಮಾನ್ಯವಾಗಿ ಒಂದು ಥರ ಹೂಗಳು, ಒಂದು ಕಲರ್ ನೋಡಿರ್ತೀರ, ಆದರೆ ಒಂದೇ ಜಾತಿನಲ್ಲಿ ವಿವಿಧವಾದ ಹೂಗಳನ್ನು ಇಲ್ಲಿ ಇಡಲಾಗಿದೆ.
ಸೇವಂತಿಗೆಯಲ್ಲಿ ತುಂಬ ವೆರೈಟಿಯಾದ ಹೂಗಳು ಪ್ರದರ್ಶನಕ್ಕಾಗಿ ಇಡಲಾಗಿದೆ. ಸೊ ಇವರ ಕಾಲದಲ್ಲಿ ಬಾಹುಬಲಿ ವಿಗ್ರಹವನ್ನು ನಿರ್ಮಿಸಲಾಯಿತು. ಸೊ ಒಂದೇ ಬಂಡೆನಲ್ಲಿ ಕೆತ್ತಿಸಿದಂತಹ ಬಾಹುಬಲಿ ಚಿತ್ರಣವನ್ನು ಇಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಕಲ್ಲನ್ನು ಮೊದಲಲ್ಲಿ ಕೆತ್ತಿಸುತ್ತಿರುವಂತಹ ರಾಜ ಮತ್ತು ಕಲಾಕಾರರು. ಅರ್ಧಕ್ಕೆ ಮುಗಿದಿರುವಂತಹ ಶಿಲೆ ಪೂರ್ತಿಯಾಗಿ ಇಲ್ಲಿ ನೀವು ನೋಡಬಹುದು. ಗೊಮ್ಮಟೇಶ್ವರನ ವಿಗ್ರಹ, ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ವಿಗ್ರಹ ಇದು ಬಾಹುಬಲಿ ವಿಗ್ರಹ. ಇದು ಮಹಾಮೂರು ಚಾಮುಂಡರಾಯ ಗೊಮ್ಮಟೇಶ್ವರ ಮತ್ತು ಇದು ಶ್ರವಣಬೆಳಗೊಳದಲ್ಲಿದೆ. ಅದಾದ ನಂತರ ಹೊರಗಡೆ ಬಂದರೆ ಫುಡ್ ಕೋರ್ಟ್ ಸಿಗುತ್ತವೆ. ಲೆಫ್ಟಲ್ಲೆಲ್ಲ ಫುಡ್ ಕೋರ್ಟ್ಗಳಿದೆ. ಸೊ ನೀವೇನು ಬೇಕಾದರೂ ತಿನ್ಬೋದು. ಸೊ ಇದೆಲ್ಲ ಫುಡ್ ಕೋರ್ಟ್ಗಳು. ಮತ್ತು ಇಲ್ಲಿ ವಿವಿಧವಾದಂತಹ ಫ್ಲವರ್ ಪಾಟ್ಸ್ಗಳೆಲ್ಲ ಇದೆ. ಬೇಕಾದರೆ ತೊಗೊಂಡು ಹೋಗ್ಬೋದು, ಮನೆಗೆ ಬೇಕಂದ್ರೆ ತೊಗೋಬೋದು. ಸೊ ಇದು ಬಂದು ಪಾರಿವಾಳ ಗೂಡು. ಸೊ ಪಕ್ಷಿಧಾಮಕ್ಕಾಗಿ ಪಾರಿವಾಳಗಳು ಇರೋಕ್ಕೆ ಕಟ್ಟಿರುವ ಒಂದು ಮನೆ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಇದು ಬಂದು ಒಂದು ಹಳ್ಳಿಯ ಸಾಮ್ರಾಜ್ಯ. ಆಗಿನ ಕಾಲದಲ್ಲಿ ರೈತರು ಹೆಂಗಿದ್ದರು ಅಂತ ಒಂದು ತಾಯ್ಮಾನ ಇಲ್ಲಿ ಪ್ರದರ್ಶಿಸಲಾಗಿದೆ. ಸೊ ಮೊದಲಿಗೆ ನೋಡಿ, ಇದೊಂದು ಗಂಗರು ಅವರ ಸಾಮ್ರಾಜ್ಯ ಟೈಮಲ್ಲಿ ಕೆರೆಗಳಿಗೆ ನಿರ್ಮಾಣಕ್ಕೆ ಹೆಚ್ಚು ಆದ್ಯತೆ ನೀಡಿದರು. ಸೊ ಇದೊಂದು ಕೆರೆ. ಸೊ ಇದು ಬಂದು ರಾಗಿ ಬಿತ್ತನೆ ಮಾಡಿರೋದು. ಎತ್ತಿನ ಗಾಡಿ. ಸೊ ಕೆರೆಗಳಿಂದ ಈ ವಾಟರ್ ಫ್ಲೋ ಮಿಷಿನಿಂದ ಸೊ ನೀರನ್ನು ಕಾಲುವೆಗಳಿಗೆ ಅಥವಾ ರೈತರುಗಳ ಬೆಳೆಗಳಿಗೆ ಸೊ ಈ ವಾಟರ್ ಫ್ಲೋ ಮುಖಾಂತರ ಬಿಡ್ತಿದ್ದರು. ಅದರ ಮುಖಾಂತರ ಆ ನೀರನ್ನು ಸಾಗುವಳಿ ಅಥವಾ ಕುಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಇದು ಬಂದು ಎತ್ತಿನ ಗಾಡಿ. ಒಬ್ಬ ರೈತ ಎತ್ತುಗಳ ಮೂಲಕ ನೇಗಿಲುಗಳ ಮುಖಾಂತರ ಅಳಿತಾ ಇರೋದು. ಎತ್ತಿನ ಬಂಡಿ, ಎತ್ತಿನ ಗಾಡಿ, ಹಳೆ ಕಾಲದ. ಹಾಗೆ ಮುಂದೆ ಬಂದರೆ ಇದು ಬಂದು ಎಣ್ಣೆ ಗಾಣೆ. ಸೊ ಅದರ ಒಳಗಡೆ ಕಳೆ ಬೀಜ ಅಥವಾ ಏನಾದರೂ ಹಾಕ್ಬಿಟ್ರೆ ಅದರ ಮುಖಾಂತರ ಅದು ಹಸು ರೌಂಡು ಹೊಡೆದು ಅದರ ಮುಖಾಂತರ ಎಣ್ಣೆ ಒಂದು ಕಡೆ, ಅದರ ಸಿಪ್ಪೆ ಒಂದು ಕಡೆ ಬರುತ್ತೆ. ಸೊ ಇದು ಬಂದು ಎತ್ತುಗಳು, ಹಸುಗಳು, ಬಂದು ಟಗರುಗಳು ಹೆಂಗಿದ್ದವು ಅಂತ ಕೊಠಡಿ. ಅದು ಟಗರುಗಳ ಕೊಠಡಿ. ಇದು ಬಂದು ಗುಡಿಸಲು ಮನೆಗಳು. ಇದೇ ಥರನ ಆಗಿನ ಕಾಲದಲ್ಲಿ ಎಲ್ಲ ಮನೆಗಳನ್ನು ಕಟ್ಕೊಂಡಿದ್ದರು. ಸೊ ಅಮ್ಮ ಮಗ. ಇದು ಮರ.
ಅವಕಾಶ ಮಾಡಿಟ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಎಲ್ಲ ಮನೆಗಳು ಸಿಮೆಂಟ್ಗಳು ಅಥವಾ ಇಟ್ಟಿಗೆ ಮುಖಾಂತರ ಕಟ್ಕೊತಾರಲ್ಲ, ಮಣ್ಣಿನ ಮುಖಾಂತರ, ಕಲ್ಲುಗಳ ಮುಖಾಂತರ ನಿರ್ಮಿಸ ಮಾಡ್ತಾಯಿದ್ರು. ಸೊ ಇದು ಬಂದು ಚಕ್ರ, ಗಾಡಿ ಚಕ್ರ, ಮಣ್ಣಿನ ಓಲೆ, ಹುಲ್ಲಿನ ಮನೆ ನೋಡಿ ಹೆಂಗಿದೆ ಅಂತ, ಹುಲ್ಲಿನಿಂದ ನಿರ್ಮಿಸಲಾದಂತಹ ಗುಡಿಸಲು. ಸೊ ಆಚನೆ ಸೌದೆ ಒಲೆ. ಸೊ ಇದು ಮನೆಯಿಂದ ಮಾಡುವಂತಹ ಒಲೆಗಳು. ಅಲ್ಲೇ ಪಕ್ಕದಲ್ಲಿ ಕಟ್ಟಿಗೆಗಳಾಗುವಂಥದ್ದು. ಸೊ ಪ್ರತಿಯೊಂದು ಆಗಿನ ಕಾಲದಲ್ಲಿ ಮನೆಗಳೆಲ್ಲ ಮನೆಯಿಂದ ಮತ್ತು ಮೇಲೆ ಮನೆಗೆ ನೆನೆದಿರೋ ಹುಲ್ಲಿನಿಂದ ಅದನ್ನು ಕಟ್ತಾಯಿದ್ರು. ಸೊ ಇದು ಬಂದು ಬಿಸಿನೀರಿನ ಹಂಡೆ, ಮಣ್ಣಿನ ಹಂಡೆ, ನೀರು ಕಾಯಿಸ್ಕೊಳ್ಳೋದಕ್ಕೆ. ಅದರ ಪಕ್ಕದಲ್ಲೇ ಕೆಲವೊಂದು ಹೂ ಗಿಡಗಳು ಇಡ್ತಾಯಿದ್ರು. ಸಂಪೂರ್ಣ ಒಂದು ಹಳ್ಳಿನೇ ಇಲ್ಲಿ ನಿರ್ಮಿಸಿದ್ದಾರೆ. ಸೊ ಇದು ನೋಡಿ, ಇದು ನೀರು ಇಟ್ಕೊಳ್ಳೋಕ್ಕೆ ಇದ್ದಂತಹ ಮಡಿಕೆ ಬಿಂದಿಗೆಗಳು ಅಥವಾ ಮಡಿಕೆಗಳು, ದೊಡ್ಡದಾದ ಮಡಿಕೆಗಳು. ರೈತ ಇದು ಕುಂಬಾರರು ಯೂಸ್ ಮಾಡುತ್ತ ಮಡಿಕೆ ತಯಾರಿಕೆಯ ಒಂದು ಇದು ನೇಗಿಲು ಮನೆಗೆ. ಸೊ ಇದಂತೂ ತುಂಬಾ ನಮ್ಮನು ಹಳೇ ಕಾಲದ ರಾಜ್ಯದ ಮನೆಗಳು, ರೈತರು ಹೆಂಗೆ ಜೀವನ ಮಾಡುತ್ತಿದ್ದಂತಹ ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ನಾವು ನೋಡಬಹುದು. ಸೊ ಇದು ಬಂದು ಅತಿ ದೊಡ್ಡದಾದ ಬಂಡೆ ಲಾಲ್ಬಾಗ್ನಲ್ಲಿ ಇರುವಂಥದ್ದು. ಸೊ ಎಲ್ಲರೂ ವಾಕಿಂಗ್ ಮಾಡಿ ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ಸಮಯ ಈ ಗಾಳಿ ವಾತಾವರಣವನ್ನು ಎಂಜಾಯ್ ಮಾಡಿ ಆಮೇಲೆ ಮನೆಗೆ ಹೋಗುವಂಥದ್ದು. ಇಲ್ಲಿ ಕೆಂಪೆ ನಿರ್ಮಿಸಿದಂಥ ರಾಜಗೋಪುರ ಇಲ್ಲೇ ಇರುವುದು ಒಂದು.